ಕಲ್ಕುಂಟೆ ಅಗ್ರಹಾರ ಗ್ರಾಮ ಪಂಚಾಯಿತಿ ಉಪಚುನಾವಣೆ ಶೇಕಡ 85ರಷ್ಟು ಶಾಂತಿಯುತ ಮತದಾನ, ಗೆಲುವಿನ ನಗೆ ಬೀರಿದ ಕೈ ಮತ್ತು ಬಿಜೆಪಿ ಅಭ್ಯರ್ಥಿ ಮತದಾರರು ಯಾರ ಕೈ ಹಿಡಿಯುತ್ತಾರೆ ಕಾದು ನೋಡಬೇಕಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮದ ಸೋಮಶೇಖರ್ ಎಂಬ ಸದಸ್ಯರ ಅಕಾಲಿಕ ಮರಣದಿಂದಾಗಿ ಇಂದು ಉಪಚುನಾವಣೆ ನಡೆಯಿತು. ಇನ್ನು 794 ಮತಗಳನ್ನು ಹೊಂದಿರುವ ಈ ಒಂದು ಮತಕೇಂದ್ರದಲ್ಲಿ ಶೇಕಡ 85ರಷ್ಟು ಶಾಂತಿಯುತ ಮತದಾನವಾಗಿದ್ದು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾಗರಾಜ್ ಅವರು, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ನಟರಾಜ್ ಅವರು ಚುನಾವಣಾ ಕಣದಲ್ಲಿದ್ದು, ಇಬ್ಬರೂ ಕೂಡ ಗೆಲುವಿನ ವಿಶ್ವಾಸವನ್ನು ಬೀರಿದ್ದಾರೆ. ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗ್ಯಾರಂಟಿಗಳ ಬಲ ಬಚ್ಚೇಗೌಡರ ಮತ್ತು ಶಾಸಕ ಶರತ್ ಬಚ್ಚೇಗೌಡ ಅಭಿವೃದ್ಧಿಯಿಂದ ಗೆಲುವಿನ ವಿಶ್ವಾಸವಿದ್ದರೆ, ಬಿಜೆಪಿ ಅಭ್ಯರ್ಥಿ ನಟರಾಜ್ ರವರು ಮತದಾರರು ನಮ್ಮ ಕೈ ಹಿಡಿದು ಬಿಜೆಪಿಯ ಎಲ್ಲ ಕಾರ್ಯಕರ್ತರು, ಮಾಜಿ ಸಚಿವರಾದ MTB ನಾಗರಾಜ್ ಅವರು ನಮಗೆ ಟಿಕೆಟನ್ನು ನೀಡಿದ್ದು, ಗ್ರಾಮದ ಅಭಿವೃದ್ಧಿಯನ್ನು ಮಾಡಲು ನಾನು ಮುಂದಾಗಿದ್ದೇನೆ, ನನಗೂ ಕೂಡ ಗೆಲ್ಲುವ ವಿಶ್ವಾಸವಿದೆ ಎಂದಿದ್ದಾರೆ. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ನನ್ನ ಹೆಸರು ಕೆ ವೆಂಕಟೇಶ್, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಕಲ್ಕುಂಟೆ ಅಗ್ರಹಾರ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಮ್ಮಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ನಿಂತಿದ್ದ ಸೋಮಶೇಖರ್ ಅಂತ, ಪಾಪ ಅವನು ಕಾರಣಾಂತರದಿಂದ ತೀರೋಗ್ಬಿಟ್ಟ. ಈಗ ಅದಕ್ಕೆ ಬೈ ಎಲೆಕ್ಷನ್ ಬಂದಿದೆ. ಅದ್ರ ಪರವಾಗಿ ನಾವು ಜನರಲ್ ಅವ್ರು ಯಾರು ನಿಂತಿರಲಿಲ್ಲ. ನಮ್ಮ ನಾಗರಾಜ್ ಅಂತ ನಮ್ಮ ಆತ್ಮೀಯರೇ ಒಂದ್ಸತಿ ನಮ್ಮನ್ನು ಅವ್ರು ಗೆಲ್ಸಿದ್ರು. ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಕಲ್ಕುಂಟೆ ಟೀಮು, ಜನರಲ್ ಅವರು ಎಲ್ಲ ಜಾತಿ ಸೇರಿ ಅವ್ರನ್ನ ಈ ಸತಿ ಗೆಲ್ಸ್ಕೋಬೇಕಂತ ಹೇಳ್ಬಿಟ್ಟು ನಮ್ಮೆಲ್ಲರ ಅಭಿಪ್ರಾಯ. ಅದಕ್ಕೆ ನಮ್ಮ ನಾಗರಾಜ್ ಅವರು ಈ ಸತಿ 100 ಗೆಲ್ದಾರೆ ಭರವಸೆ ನಮಗಿದೆ. ಈ ರೀತಿಯಾಗಿ ಮತದಾನ ನಡೀತಿದೆ. ಇಲ್ಲ, ಜನರು ಭರವಸೆ ನಮಗೆ ಕೊಡ್ತಾ ಇದ್ದಾರೆ. ಇಲ್ಲ, ಹಾಕಿದ್ದೀವಿ, ನಿಮಗೆ ಈ ಸತಿ ಮಾಡಿದ್ದೀವಿ ಅಂತ ಅಭಿಪ್ರಾಯಗಳೆಲ್ಲ ಇದೆ. ನಾವು ಗ್ರಾಮದಲ್ಲೆಲ್ಲ ಕ್ಯಾನ್ವಾಸ್ ಮಾಡಿದಾಗೂ ನಮಗೆ ಒಳ್ಳೆ ಭರವಸೆ ಸಿಕ್ಕಿದೆ. ಒಳ್ಳೆ ಇದು ನಿಮ್ಗೆ ರಿಸಲ್ಟು ಹೇಳ್ತೀವಿ. ಈ ಸತಿ ನಾಗರಾಜ್ ಅನ್ನೋರು ಗೆಲ್ತಾನಂತೆ ಎಲ್ಲರೂ. ನಮ್ಮ ಇದು ವಾರ್ಡ್ ನಂಬರ್ 2 ಇರ್ತಾರೆ. ನಮ್ಮ ವಾರ್ಡ್ ನಂಬರ್ 2ನಲ್ಲಿ ಎಲ್ಲ ಜನನು ನಮಗೆ ಒಂದು 75% 80% ನಮಗೆ ಭರವಸೆ ಕೊಟ್ಟಿದ್ದಾರೆ. ಪಾಂಪ್ಲೆಟ್ ಹೊಡೆದು ಗ್ಯಾರಂಟಿ ಶಕ್ತಿ ಯೋಜನೆ ಇರ್ಬೋದು, ಸಾರಿಗೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಎಲ್ಲ ಇಲಾಖೆಗಳು ನಾವು ಪಾಂಪ್ಲೆಟ್ ಹೊಡೆದು ಈಗ ಈ ಮಹಿಳೆಯರಿಗೆ ಬಸ್ ಫ್ರೀ ಇದೆ. ಆಮೇಲೆ 2,000 ಗೃಹಲಕ್ಷ್ಮಿ ಯೋಜನೆ ಬರ್ತದೆ, ಅನ್ನಭಾಗ್ಯ, ಇವೆಲ್ಲ ಎಲ್ಲ ಶಕ್ತಿ ಯೋಜನೆಗಳು ನಾವು ಪಾಂಪ್ಲೆಟ್ ಹೊಡೆದು ಕ್ಯಾನ್ವಾಸ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಜನಕ್ಕೆ ಅನುಕೂಲಗಳಾಗೈತೆ. ಆಮೇಲೆ ಈ ಅದೇನದು ಓದಿರೋರು ಯುವ ನಿಧಿ ಶಕ್ತಿ ಅವ್ರಿಗೂ ನಮ್ಮ ಶರತ್ ಬಚ್ಚೇಗೌಡರು ಸರ್ಕಾರ ಇದೆ. ಅವರು ನಮಗೆ ಬೇಜನ್ನು ಅನುದಾನಗಳವೆಲ್ಲ ಮುಂದಿನ ದಿನಗಳಲ್ಲಿ ಭರವಸೆ ಕೊಟ್ಟಿದ್ದಾರೆ. ನಮ್ಮ ನಾಗರಾಜಣ್ಣವ್ರು ಗೆದ್ದ ತಕ್ಷಣ ಒಳ್ಳೆ ಕೆಲಸಗಳು ಕಾರ್ಯಗಳೆಲ್ಲ ಮಾಡಿ ಒಳ್ಳೆಯ ಹೆಸರು ಮಾಡಬೇಕಂತ ನಾವು. BN ಬಚ್ಚೇಗೌಡರು ಗ್ರಾಮ ಯೋಜನೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ರು. ಈ ಊರಲ್ಲಿ ರಸ್ತೆಗಳಿರಲಿಲ್ಲ, ಕಾಂಕ್ರೀಟ್ ರಸ್ತೆಗಳಿರಲಿಲ್ಲ. ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅದರ ದೇವಸ್ಥಾನ ಸುತ್ತಲೂ ಪಾಪ ಅವರು ರಥೋತ್ಸವ ನಡೀತದೆ. ಏನಂದರೆ ನಮ್ಮಲ್ಲಿ ಬ್ರಾಹ್ಮಣರು ಸುಮಾರು ಜನ ಮೊದಲಿದ್ರು. ಆ ಬ್ರಾಹ್ಮಣರು ಒಬ್ಬೊಬ್ಬರೇ ಬೆಂಗಳೂರು ಸೇರಿಬಿಟ್ಟು ಅವರು ಇದರಿಂದ ರಥೋತ್ಸವ ನಡೀತೈತೆ. ವರ್ಷಕ್ಕೊಂದ್ಸತಿ ಅವ್ರು ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಬಚ್ಚೇಗೌಡನ ಕೇಳಿದಾಗ ಊರ್ ಮುಂದೆ ಇರೋ ಅಲ್ಲಿ ಇಷ್ಟಿಷ್ಟುದ್ದ ಗುಂಡಿಗಳಿದ್ವು. ಆ ಗುಂಡಿಗಳಿಗೆಲ್ಲ ಪಾಪ ಆತ್ನೇ ಅನುದಾನ ಮಾಡಿ, ಆ ದೇವಸ್ಥಾನ ಗಂಟ ರಸ್ತೆಗಳು ಮಾಡಿ, ದೇವಸ್ಥಾನ ಸುತ್ತಲೂ ಕಾಂಕ್ರೀಟ್ ಆಗಿರಿ, ಸುಮಾರು ಊರ್ ಸುತ್ತಲೂ ಕಾಂಕ್ರೀಟ್ ರಸ್ತೆಗಳು ಇವೆಲ್ಲ ಮಾಡಿ ಗ್ರಾಮಾಭಿವೃದ್ಧಿ ಮಾಡಿದ್ದಾರೆ. ಅವರಿಗೆ ನಮ್ಮ ಕೋಡಹಳ್ಳಿ ಸಣ್ಣಪ್ಪನವರಿಗೆ ಹಾಗೂ ನಮ್ಮ ಕೋಡಹಳ್ಳಿ ಸುರೇಶ್ ಅಣ್ಣವ್ರಿಗೆ ಹಾಗೂ ನಮ್ಮ ಪ್ರಕಾಶ್ ಅಣ್ಣವರು, ಇನ್ನು ಅನೇಕ ಮುಖಂಡರುಗಳು, ಹೋಬಳಿ ಲೀಡರ್ಗಳು ಮಾತ್ರ ಅವರು ಇದೆಲ್ಲ ಮಾಡಿ ಜಾಸ್ತಿ ಅವಕಾಶ ಸಿಗುತ್ತೆ. ಅದೇ ರೀತಿಯಾಗಿ ಅವರು ಈ ಸತಿ ನಾವು ಗೆದ್ದು ಜಯಶೀಲರಾಗಿ ಮುಂದಿನ ದಿನಗಳಲ್ಲಿ ಈ ಕಲ್ಕುಂಟೆ ಗ್ರಾಮಕ್ಕೆ ಒಳ್ಳೆ ಹೆಸರು ತಂದು ಒಳ್ಳೆ ಅಭಿವೃದ್ಧಿ ಕಾಮಗಾರಿಗಳು ಇವೆಲ್ಲ ಮಾಡ್ಬೇಕಂತೇಳಿ ನನ್ನೆಲ್ಲ ಅಭಿವಂದನೆ. ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ನಮಗೆ ಎಲೆಕ್ಷನ್ಗೆ ನಮಗೆ
ಎಲೆಕ್ಷನ್ ನಿಲ್ಲಿಸಿದ್ದಾರೆ, ಬೆಂಬಲ ಕೊಡ್ತಾ ಇದ್ದಾರೆ ನಮಗೆ. ಅದರವಸವಾಗಿ ನಾವು ನಿಂತ್ಕೊಂಡಿದ್ದೀರಿ. ಭರವಸೆ ಕೊಟ್ಟರೆ ನಾವು ಒಳ್ಳೆ ಅಭಿವೃದ್ಧಿಗಳು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅವ್ರು ಭರವಸೆ ಕೊಟ್ಟಿದ್ದೀರಿ. MLA ಅವರು ಶರತ್ ಬಚ್ಚೇಗೌಡರು ಒಳ್ಳೆ ಕೆಲಸಗಳು ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಭರವಸೆ ಕೊಟ್ಟು ಎಲ್ಲರ ಅಭಿಪ್ರಾಯಗಳು ಚೆನ್ನಾಗಿದೆ. ನಮ್ಗೆ ಎಲ್ಲ ಭರವಸೆ ನಮ್ಗೆ ಚೆನ್ನಾಗಿದೆ. 100 ಗೆಲ್ಲೋ ಅವಕಾಶ ನಮ್ಗಿದೆ. ನಮ್ಮ ಗ್ರಾಮಸ್ಥರೆಲ್ಲ ಎಲ್ಲ ಭರವಸೆ ಕೊಟ್ಟಿದ್ದಾರೆ ನಮಗೆ. ಸರ್ ಇವಾಗ 780 ಇರೋದು, 94 ಇರೋದು, ಈಗ 600 ಚಿಲ್ಲರೆ ನಡೆದದೆ. ಇನ್ನು 700 ಗಂಟೆ ನಡೀತದೆ ಸರ್. ಲಾಸ್ಟ್ ಟೈಮು 160 ಓಟ್ ನಿಂತಿತ್ತು. ಈ ಸರಿ ಇನ್ನೂ ಜಾಸ್ತಿ ಹೆಚ್ಚಾಗಿ ನಡೀತದೆ. ಯಾಕಂದ್ರೆ ಗ್ರಾಮದಲ್ಲಿರೋ ಎಲ್ಲ ಊರ್ನವರೇ ಇರೋದು ಎಲ್ಲ ಒಂದು 80 ಬಿಟ್ಟು ಒಂದು 700 ಗಂಟೆ ನಡೀತದೆ ಸರ್. 6 ಗಂಟೆ ಹೊರಡ್ತದೆ. ಮಾತಾಡಲ್ಲ ಸರ್. ನಮಸ್ಕಾರ ಸರ್. ಇದೇ ಗ್ರಾಮದ ಕಲ್ಕುಂಟೆ ಗ್ರಾಮದ ಕಾಂಗ್ರೆಸ್ ಮುಖಂಡರು. ಅಣಗಂಡಳ್ಳಿ ಹೋಬಳಿ ಕಲ್ಕುಂಟೆ ಗ್ರಾಮ ಪಂಚಾಯತಿಯ ಬೈ ಎಲೆಕ್ಷನ್ ನಡೀತಾ ಇದೆ ಸರ್. ಇವತ್ತು ನಮ್ಮ ಗ್ರಾಮದ ಅಭ್ಯರ್ಥಿಯಾಗಿ ನಾವು ನಾಗರಾಜ ಅನ್ನೋರ್ನ ಆಯ್ಕೆ ಮಾಡಿದ್ರಿ. ಇದಕ್ಕೆ ಸಹಕಾರ ಕೊಟ್ಟವರು ನಮ್ಮ ಕ್ಷೇತ್ರದ ಶರತ್ ಬಚ್ಚೇಗೌಡರು ಹಾಗೂ ಹೋಬಳಿ ಮುಖಂಡರು ಎಲ್ಲರೂ ಸಂಪೂರ್ಣವಾಗಿ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಹಾಗೂ ಗೆಲ್ಲಿಸ್ಕೊಳ್ಳೋಂಥ ಆಶಾಭಾವನೆ ಕೂಡ ಬಂದಿದೆ ಸರ್. 100ಕ್ಕೆ 100 ಗೆಲ್ಲೋ ಅಭಿಪ್ರಾಯ ನಮ್ಗೆ ಬಂದಿದೆ. ಸೊ ಇವರು ಜನಗಳ ಸೇವೆ ಮಾಡೋದಕ್ಕೆ ಹೆಚ್ಚಿನ ಶಕ್ತಿ ಕೊಡಲಿ. ಹಾಗೆ ಇದ್ರ ಹಿಂದೆ 4 ವರ್ಷಗಳಿಂದ ಯಾವುದೇ ಥರ ವಿರೋಧ ಪಕ್ಷ ಆದಂಥ BJP ಕಡೆಯ ಮೆಂಬರ್ಗಳು ಏನು ಡೆವಲಪ್ಮೆಂಟ್ ಇಲ್ದಿರೋ ಈ ಗ್ರಾಮದಲ್ಲಿ ಒಂದು ಚರಂಡಿ ಕ್ಲೀನ್ ಇಲ್ಲ, ಒಂದು ರಸ್ತೆ ನ್ಯಾಯವಾಗಿಲ್ಲ, ಕುಡಿಯೋ ನೀರು ಸರಿಯಾಗಿ ಬಿಡ್ತಾ ಇಲ್ಲ, ಹಾಗೆ ಲೈಟ್ಗಳು ಇಲ್ಲ. ಈ ಥರ ಯಾವುದೇ ಕಾರ್ಯಗಳನ್ನು ಮಾಡ್ದಿರ ಅಭ್ಯರ್ಥಿಯಾದಂಥ ಸೋಮಶೇಖರ್ ಅವರು ಅಕಾಲಿಕ ಮರಣ ಹೊಂದಿದ ನಂತರ ಇವರಿಗೆ ಬೈ ಎಲೆಕ್ಷನ್ ಬಂತು. ಇವ್ರನ್ನ ಒಂದು ಜನಗಳಿಗೆ ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲರ ಮನವಿ ಮಾಡ್ತಾ ಇದ್ದಾರೆ ಸರ್. ವೆಂಕಟಸ್ವಾಮಿ ಅಂತ ಹೇಳ್ಬಿಟ್ಟು ಇದೇ ಗ್ರಾಮ ಕಲ್ಕುಂಟೆ ಗ್ರಾಮ. ಇದೇ ಗ್ರಾಮದ ಮೆಂಬರ್ ಆದ ಶೇಖರ್ ಅವರು ಅಕಾಲಿಕ ಮರಣ ಹೊಂದಿದ್ರು. ಹಾಗಾಗಿ ಇಲ್ಲಿ ನಮ್ಮ ಪಂಚಾಯತಿಯಲ್ಲಿ ಬೈ ಎಲೆಕ್ಷನ್ ಮಾಡುವಂಥ ಸಂದರ್ಭ ಬಂತು. ಹಾಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಹೋಬಳಿ ಮಟ್ಟದ ಲೀಡರ್ಗಳು, ನಮ್ಮ ಮಾಜಿ ಸಚಿವರಾದಂಥ MTB ನಾಗರಾಜಣ್ಣವರು ಎಲ್ಲ ಸೇರಿ ನನ್ನ ಈ ಗ್ರಾಮಕ್ಕೆ ಒಬ್ಬ ಅಭ್ಯರ್ಥಿಯಾಗಿ ನೇಮಕ ಮಾಡಿದರು. ಹಾಗಾಗಿ ಈ ನನ್ನ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ನನಗೆ ಸಪೋರ್ಟಾಗಿ ನಿಂತು ಚುನಾವಣೆ ಮಾಡಿದ್ದಾರೆ. ಹಾಗಾಗಿ ನಾನು ಗೆದ್ದರೆ ಈ ಗ್ರಾಮದಲ್ಲಿ ಏನು ಅವ್ಯವಸ್ಥೆಗಳಿವೆ, ಚರಂಡಿ ಆಗಲಿ, ಒಂದು ಬೀದಿ ದೀಪಗಳಾಗಲಿ, ಏನು ಸಮಸ್ಯೆಗಳಿವೆ ಅವೆಲ್ಲ ನಾನು ಸರಿಪಡಿಸ್ಬೇಕಂತ ಪ್ರಾಣ ತೊಟ್ಟಿದ್ದೀನಿ. ನನಗೆ ಗ್ರಾಮದಲ್ಲಿ ಎಲ್ಲ ಥರದ ಎಲ್ಲ ಗ್ರಾಮಸ್ಥರು ನನಗೆ ಬೆಂಬಲ ನೀಡಿದ್ದಾರೆ. ಅತಿ ಹೆಚ್ಚಾಗಿ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೂ ಯಾವುದೇ ಒಂದು ತೊಂದರೆ ಇಲ್ದಿರ ಪಂಚಾಯತಿಯಲ್ಲಿ ಎಲೆಕ್ಷನ್ನು ಸುಸೂತ್ರವಾಗಿ ನಡೀತಿದೆ. ಆದಷ್ಟು ನನಗೆ ಭರವಸೆ ತುಂಬ ಇದೆ, ಕಾನ್ಫಿಡೆಂಟ್ ಆಗಿದೆ. ನಾವು ಗೆಲ್ಲೋ ಒಂದು ಭರವಸೆನೂ ತುಂಬ ಇದೆ. ನಮ್ಮ ಹೆಸರು ನಟರಾಜ್ ಅಂತ. ವಾರ್ಡ್ ನಂಬರು 2.